ನಮಸ್ಕಾರ ಎಲ್ಲರಿಗೂ. ನಿಮಗೆ ಗೊತ್ತಿದ್ದಂಗೆ ಅದಕ್ಕೆ ಮಸ್ತಾಗಿ ನಾನು ಸೋಮವಾರ ಪೂಜೆ ಮಾಡಿದ್ನಿ. ಕಡೆ ಪೂಜೆ ಅಂತೂ ಮುಗಿತ್ರಿ. ಮುಗಿದು ಮಾರನೇ ದಿನ ಏನೇನು ಮಾಡಿದೆ ಅಂತ ತೋರಿಸ್ತೇನೆ ಬರ್ರಿ. ಮುಂಜಾನೆ ಎದ್ದು ನೀವು ಹೆಂಗೆ ಪ್ರತಿ ಸರಿ ಮಾಡ್ಕೋತೀರಿ ಹಂಗೆ ಮೊಸರನ್ನ ಎಡಿ ಹಿಡಿದು ಪೂಜೆ ಮುಗಿಸಿದ್ರಿ. ಮುಗಿಸ್ಕೊಂಡು ಅಡುಗೆ ಮಾಡ್ಕೊಂಡಿರಿ. ಯಾಕಂತಂದ್ರೆ ಸ್ವಾಮಿಗಳಿಗೆ ಕರೆದ ಉಣಿಸೋದಿರುತ್ತಲ್ರಿ, ಅದ್ರ ಸಲುವಾಗಿ. ಇನ್ನು ಸ್ವಾಮಿಗಳು 9:00 ಬಂದರಿ. ಬಂದ್ಮೇಲೆ ನೋಡ್ರಿ ಅವ್ರು ಹೇಳ್ದಂಗೆ ಹೆಂಗೆ ನಾನು ಎಲ್ಲ ಪೂಜೆ ಮಾಡಿದ್ನಿ. ಪಾತ್ ಪೂಜೆ ಮಾಡ್ಬೇಕ್ರಿ ಅವ್ರದ್ದು. ಅವ್ರು ಪಾತ್ ಪೂಜೆ ಮಾಡಿ ಅವ್ರಿಗೆ ಉಣಿಸಿ ಅವ್ರನ್ನ ಕಳಿಸಿದ ಮೇಲೆನ ಇದು ಪೂಜಾ ಮುಗ್ದಂಗ್ರಿ. ಇನ್ನು ಇವನ್ನ ಶಂಭುಲಿಂಗನ ಹೊಳಿಗೆ ಬಿಡ್ಬೇಕಂದ್ರೆ ಮಂಗಳವಾರ ಆಗಿರ್ಬೋದು, ಗುರುವಾರ ಆಗಿರ್ಬೋದು ನಡೀತೈತ್ರಿ. ಮಂಗಳವಾರದಿಂದ ರವಿವಾರ ತನಕ ನಡೀತಂದ್ರಿ. ಬಟ್ ಮ್ಯಾಕ್ಸಿಮಮ್ ಗುರುವಾರನ ಬಿಡ್ತಿರ್ತಾರಂತ. ಬಟ್ ನಿಮ್ಗೆ ಗುರುವಾರ ಅನುಕೂಲ ಆಗಲಿಲ್ಲ ಅಂತಂದ್ರೆ ನೀವು ಯಾವಾಗ ಆಕೈತೆ ಅವಾಗ ಬಿಡ್ಬೋದು. ಆದ್ರೆ ಅಮಾವಾಸ್ಯೆ ಒಳಗನ ಬಿಡ್ಬೇಕ್ರಿ. ನನಗೂ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ, ಅದಕ್ಕೆಲ್ಲ ಸ್ವಾಮಿಗಳನ್ನ ಕೇಳ್ಕೊಂಡ ಮಾಡಿದ್ನಿ. ಮಂಗಳವಾರ ಬಿಡ್ಬೋದು ಅಂದಿದ್ದಕ್ಕೆ ನಾನು ಮಂಗಳವಾರ ಬಿಡ್ಬೇಕಂತ ಅನ್ಕೊಂಡ್ಬಿಟ್ಟಿದ್ದೆ. ಹಿಂಗಾಗಿ ಎಲ್ಲ ಪೂಜೆ ಅವ್ರು ಹೇಳ್ದಂಗೆ ಮುಗಿಸ್ಕೊಂಡಿರಿ. ನಮ್ ಸ್ವಲ್ಪ ಅಡ್ಗೆ ಮನೆಯಾಗ ದೇವ್ರ ಮನೆ ಇರೋದ್ರಿಂದ ಇಡಕ್ರಾತ್ ನಮಗೆ ಪೂಜೆ ಮಾಡ್ಕೊಳಕತ್ತು, ಅಡ್ಗೆ ಮಾಡಕತ್ತು. ಅಡ್ಗೆ ಅಂದ್ರೂ ಮೊದ್ಲ ಮಾಡಿ ಮುಗಿಸಿದ್ನಿ. ಬಟ್ ಪಾದ ಪೂಜೆ ಮಾಡುವಾಗ ಭಾಳ ಸಮಸ್ಯೆ ಅನಿಸ್ತು ನನಗೆ. ಬಟ್ ಸ್ವಾಮಿಗಳು ಭಾಳ ಚಲೋ ಇದ್ರು. ಎಲ್ಲ ನನಗೆ ನಿಧಾನವಾಗಿ ಹೇಳಿಕೊಟ್ರು. ನನಗೇನು ಬರಂಗಿಲ್ಲ ಅನ್ನೋದು ನಾ ಇದನ್ನು ಮಾಡ್ಕೊಂಡು ಅವ್ರು ಹೇಳ್ತಾ ಹೋದ್ರು. ಅವ್ರು ಹೇಳ್ದಂಗೆ ನಾ ಮಾಡ್ತಾ ಹೋದ್ನಿರಿ. ಹರ ಹರ ಕಾಲಹರ ಕರ್ಮಹರ ದುರಿತಹರ ದುರಿತ ಕ್ಷ ಗುರುವೇ ಗುರುವಿನ ಗುರುವೇ ಪರಮ ಗುರುವೇ ಶ್ರೀ ಪಾದೋದಕವನ್ನು ಖಂಡಿತ ಮಾಡುವುದಕ್ಕೆ ಗುರುವಿನ ಅಪ್ಪಣೆಯಾಗಬೇಕು. ಪಾದ ಪೂಜೆ ಎಲ್ಲ ಮುಗಿತ್ರಿ. ಅವ್ರು ಹೇಳ್ದಂಗೆ ಮುಗಿಸ್ಕೊಂಡು ಅವ್ರಿಗೆ ಊಟಕ್ಕೆ ಕೊಟ್ವಿರಿ. ಊಟ ಆದಮೇಲೆ ಅವ್ರಿಗೆ ನಮಸ್ಕಾರ ಮಾಡಿ ಅವ್ರಿಗೆ ದಕ್ಷಿಣ ಕೊಟ್ಟು ಅವ್ರನ್ನ ಕಳಿಸಿ ಕೊಟ್ಟ ಮೇಲೆ ನಾನು ಎಲ್ಲ ಶಂಭುಲಿಂಗನ ಡಬ್ಬೆಗೆ ಹಾಕ್ಕೊಂಡು ನಯಾನಗರಕ್ಕೆ ಬಂದ್ವಿ. ಮೊದಲು ಬೇವಿನ ಕೊಪ್ಪಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ವಿ. ಬಟ್ ಇಲ್ಲೊಂದು ಸ್ವಲ್ಪ ಗಟ್ಟಿ ನೆಲ ಇತ್ತು ಅಂತಂದ್ರು. ಹಿಂಗಾಗಿ ಒಳಗೆ ಬಿಡಬೇಕಲ್ಲ ಅಂತೇಳಿ ಬಂದ್ವಿ. ನೋಡ್ರಲ್ಲಿ ಹೆಂಗೈತಿ, ಗಟ್ಟಿ ನೆಲ ಇತ್ತು, ಅಡ್ಡಿ ಇರಲಿಲ್ಲ, ಗಾಡಿ ಅಡ್ಡಾಡಕ್ಕೆ ಚಲೋ ಇತ್ತು. ಇನ್ನು ಶಂಭುಲಿಂಗನೆಲ್ಲ ಹೊಳಿ ದಂಡ್ಯಾಗಿಟ್ಟು ಅವಕ್ಕೆಲ್ಲ ಪತ್ರಿ ಏರಿಸಿ ಉದ್ಬತ್ತಿ ಬೆಳಗಿ ಮತ್ತೊಂದು ಸ್ವಲ್ಪ ಪುಟಾಣಿ ಸಕ್ಕರೆ ಎಡಿ ಹಿಡಿದ ಒಂದೊಂದು ಬೇಡ್ಕೊಂಡು ಹೊಳ್ಯಾಗ ಬಿಟ್ಟು ನೋಡ್ರಿ. ಒಂಥರ ಬೇಜಾರಾತ್ರಿ. ಹಿಂಗಿತ್ತು ನೋಡ್ರಿ ಕಡೆ ದಿನದ ಪೂಜೆ. ನೀವು ಹೆಂಗೆ ಮಾಡಿದ್ರಿ ಕಮೆಂಟ್ ಮಾಡಿರಿ. ಇಷ್ಟ ಆದ್ರೆ ಲೈಕ್, ಶೇರ್, ಫಾಲೋ ಮಾಡಿರಿ. ಥ್ಯಾಂಕ್ ಯು.